ಹಲೋ ಹಾಯ್ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕರೇ. ನೀವೀಗ 2023-24ನೇ ಶೈಕ್ಷಣಿಕ ಸಾಲಿನಿಂದ 24-25ನೇ ಶೈಕ್ಷಣಿಕ ಸಾಲಿಗೆ ಎಲ್ಲ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡೋದನ್ನ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಈ ಪ್ರಮೋಷನ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಆ ಸಮಸ್ಯೆಗಳಲ್ಲಿ ಮತ್ತೊಂದು ಸಮಸ್ಯೆನ ತೋರಿಸ್ಕೊಡ್ತಾ ಇದ್ದೀನಿ. ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ ರಿಮಾರ್ಕ್ಸ್ ಅಲ್ಲಿ. ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತಕ್ಕಂಥ ಸಮಸ್ಯೆನ ನಾವು ಹೇಗೆ ಪರಿಹಾರ ಕಂಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. 2023-24ನೇ ಶೈಕ್ಷಣಿಕ ಸಾಲಿನಿಂದ 2024-25ನೇ ಶೈಕ್ಷಣಿಕ ಸಾಲಿಗೆ ಪ್ರಮೋಟ್ ಮಾಡಲು ಹೋದಾಗ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾವ ಸಮಸ್ಯೆನ ನಾನು ಪರಿಹಾರ ಮಾಡ್ಕೊಡ್ತೀನಿ ಅದನ್ನ ನೋಡೋಣ ಬನ್ನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ವರೆಗೂ ನೋಡಿ ಅಂತ ತಿಳಿಸ್ತಾ, ತಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ತಾವೇನಾದ್ರೂ ಇಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋ ನೋಟಿಫಿಕೇಶನ್ ಆಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ತಿಳಿಸ್ತಾ, ಈಗ ನೋಡಿ ನೀವೆಲ್ಲ ಪ್ರಮೋಟ್ ಮಾಡಬೇಕಾದ್ರೆ ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ನಾನು ನೋಡಿ ಈಗ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಯರ್ ಸೆಲೆಕ್ಟ್ ಮಾಡ್ಕೋತಿಲ್ಲ, ಅದೇ ಇರುತ್ತೆ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆಲ್ಲ ಕಾಣಿಸ್ತಾ ಇದೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್, ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ. ಹಾಗಾದ್ರೆ ಇಂತಹ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನು ನೋಡೋದಾದ್ರೆ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಎಂಡ್ ವರೆಗೂ ನೋಡಿ ಅಂತ ತಿಳಿಸ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ತಿಳಿಸ್ತಾ, ನೋಡಿ ಈಗ ನಾನು ನೇರವಾಗಿ ಬರ್ತಾ ಇದ್ದೀನಿ. ಈಗ ನೀವೇನ್ ಮಾಡ್ಬೇಕು, ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರಲ್ಲಿ ಬರಬೇಕು. ಇಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರಂ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಅಕಾಡೆಮಿಕ್ ಇಯರ್ 2024-25 ಅಂತ ಇದೆಯಲ್ಲ, ಈಗ ಇದನ್ನ ಕ್ಲಿಕ್ ಮಾಡಿ 23-24 ಎಂಬುದನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸ್ ಅನ್ನ 4ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರಿಂಟ್ ಕಾಣುತ್ತಲ್ಲ, ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಪ್ರಿಂಟ್ ಡೌನ್ಲೋಡ್ ಆಗಿದೆ. ಈಗ ನೋಡಿ ನಾವು ಕಂಡಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ನಾವು ನೋಡಿದೀವಲ್ವಾ. ನೋಡಿ ನಿಮ್ಗೆಲ್ಲ ಕಾಣಿಸ್ತಾ ಇದೆ ಜುಲೈ ತಿಂಗಳ ಅಟೆಂಡೆನ್ಸ್ ನ ಎಂಟ್ರಿ ಮಾಡಿಲ್ಲ, ಹಾಗಾಗಿ ಈ ಮಕ್ಕಳ ಪ್ರಮೋಟ್ ಮಾಡಕ್ ಬರ್ತಾ ಇಲ್ಲ. ಅದಕ್ಕೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ಖಾಲಿ ಜಾಗದಲ್ಲಿ ನಿಮ್ಮ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಪುಸ್ತಕದಲ್ಲಿ ಇರುವಂತೆ ಮಕ್ಕಳ ಹಾಜರಾತಿಯನ್ನ ಬರ್ಕೋಬೇಕು. ಬರ್ಕೊಂಡ ನಂತರ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನೇರವಾಗಿ ನಿಮ್ಮ ಸ್ಟ್ಯಾಟ್ಸ್ ಬರ್ತೀರಾ. ಸ್ಟ್ಯಾಟ್ಸ್ ಬಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ನಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಫಸ್ಟ್ ಏನ್ ಮಾಡಬೇಕು, ತರಗತಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವೇನ್ ಮಾಡ್ಬೇಕು, ಇಲ್ಲಿ ಸರ್ಚ್ ಅನ್ನ ಕೊಡಬೇಕು. ಓಕೆ, ಸರ್ಚ್ ಕೊಟ್ಟಾಗ ನೋಡಿ ನಮ್ಗೆ ಇಲ್ಲಿ ಜನವರಿ, ಅಕ್ಟೋಬರ್ ಈ ತರ ಆರ್ಡರ್ ವೈಸ್ ಬಂದಿಲ್ಲ. ಇಲ್ಲಿ ಮಂತ್ ಅಂತಕ್ಕಂಥ ಒಂದು ಕಾಲಮ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ಒಂದು ತಿಂಗಳು ಏನಾಗುತ್ತೆ ಕ್ರಮವಾಗಿ ಬರುತ್ತೆ. ಈಗ ನಾನು ನಾವ್ ಯಾವ ನೋಡಿದ್ವಿ, ಜುಲೈ ನೋಡಿದ್ವಲ್ವಾ. ಓಕೆ, 4ನೇ ತರಗತಿ ಜುಲೈ. ಓಕೆ, 4ನೇ ತರಗತಿ ನೋಡಿ ಜುಲೈಯನ್ನ ಎಂಟ್ರಿ ಮಾಡಿಲ್ಲ. ಹಾಗಾದ್ರೆ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಇದು ಅಪ್ಡೇಟ್ ಅಲ್ಲಿ ಬರೋದಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ. ಹಾಗಾದ್ರೆ ಇಂಥ ಸಮಸ್ಯೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು, ನೇರವಾಗಿ ಇದರಲ್ಲಿ ಬಂದು ಅಟೆಂಡೆನ್ಸ್ ಡೀಟೇಲ್ಸ್ ಬಂದು ಅಟೆಂಡೆನ್ಸ್ ಎಂಟ್ರಿ ಫಾರಂ ಅಲ್ಲಿ ಹೋಗ್ಬೇಕು. ಎಂಟ್ರಿ ಫಾರಂ ಅಲ್ಲಿ ಹೋಗಿ ತರಗತಿ 4ನ್ನ ಎಂಟ್ರಿ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಈ ಇಯರ್ ಅಕಾಡೆಮಿಕ್ ಇಯರ್ 23-24 ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಟ್ಟಾಗ ನೋಡಿ ಮೇ ತಿಂಗಳಾಗಿದೆ, ಜೂನ್ ತಿಂಗಳು ಎಂಟ್ರಿ ಮಾಡಿದರೆ. ಓಕೆ, ನೋಡಿ ಜುಲೈ ತಿಂಗಳು ಎಂಟ್ರಿ ಮಾಡಿಲ್ಲ. ಅಂದ್ರೆ ನಾನು ನಿಮ್ಗೆ ಇಲ್ಲಿ ಅಪ್ಡೇಟ್ ಮಾಡೋದನ್ನು ಸಹ ತೋರಿಸ್ಕೊಟ್ಟಿದ್ದೀನಿ. ಒಂದ್ ವೇಳೆ ಯಾವ್ದಾದ್ರು ತಿಂಗಳಿನ ಅಟೆಂಡೆನ್ಸ್ ನ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಇಯರ್ ಅನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, 4ನೇ ತರಗತಿಯ 2023-24ನೇ ವರ್ಷದ ಜುಲೈ ತಿಂಗಳ ಅಟೆಂಡೆನ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ಈ ಒಂದು ಹಾಜರಾತಿ 24 ಗಂಟೆ ನಂತರ ನಿಮ್ಮ ಶಾಲೆಯಲ್ಲಿ ಸಿಂಕ್ ಆಗಿರುತ್ತೆ. ಆಗೇನ್ ಮಾಡ್ಬೋದಾಗುತ್ತೆ, ನೀವು ಈ ಮಕ್ಕಳನ್ನ ಪ್ರಮೋಟ್ ಮಾಡಲು ಬರುತ್ತೆ ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದ ಅಂಶಗಳು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೂ ಇಲ್ಲಿಯವರೆಗೆ ತಾವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.